ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ 9ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಭಾಗ 2ರಲ್ಲಿ ಬೆಂಬಲಿತ ಹಂತದಲ್ಲಿ ಪುನರ್ಮನನ ಹಾಳೆ 6. ಆ ಪುನರ್ಮನನ ಹಾಳೆ 6 ಅಂತಂದರೆ ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಾಳೆಯಾಗಿದೆ. ಆ ಒಂದು ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಂತಹ ಒಂದು ಪರಿಹಾರಗಳನ್ನು ನೋಡ್ತಾ ಹೋಗೋಣ. ಪರಿಹಾರ ಸಂಖ್ಯಾ ಪದ್ಧತಿಯಲ್ಲಿ ಬರ್ತಕ್ಕಂಥ ಪುನರ್ಮನನ ಹಾಳೆ 6ಕ್ಕೆ ಸಂಬಂಧಪಟ್ಟಂತೆ ಘಾತಾಂಕಗಳನ್ನು ಒಳಗೊಂಡಿರ್ತಕ್ಕಂಥ ಸಮಸ್ಯೆಗಳನ್ನು ಬಿಡಿಸುವುದು ಹೇಗೆ ಅಂತಕ್ಕಂಥ ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. ಸೊ ಚಟುವಟಿಕೆ 1, ಮುಂದಿನ ಕೋಷ್ಟಕದಲ್ಲಿ ಮಾದರಿಯಂತೆ ಬರಿ. ಇಲ್ಲಿ ಸಂಖ್ಯೆಗಳು ಕೊಟ್ಟಿದ್ದಾರೆ ಮತ್ತು ಅದರ ಘಾತಾಂಕ ರೂಪವನ್ನು ಬರೆದಿದ್ದಾನೆ. ತಾವುಗಳನ್ನು ಗಮನಿಸಿ ಅವುಗಳ ಹಾಗೆ ಮತ್ತೆ ಕೆಳಗೆ ನೀಡಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕಾಗುತ್ತೆ. ನೋಡ್ಬೋದು. ಮೊದಲನೇ ಪ್ರಶ್ನೆ ಅಂತಂದರೆ 4 × 4 × 4 × 4 ಅಂದರೆ 4ರ ಘಾತ 5. 4ಅನ್ನು 5 ಬಾರಿ ಗುಣಿಸಲಾಗಿದೆ ಅಂದರೆ 4ರ ಘಾತ 5. ಹಾಗೆ -10 ಇಲ್ಲಿ 4 ಬಾರಿ ಗುಣಿಸಲಾಗಿದೆ. ಹಾಗಾಗಿ ಅದರ ಒಂದು ಘಾತದಲ್ಲಿ ಬರೆದಾಗ -10ರ ಘಾತ 4 ಅಂತಕ್ಕಂಥದ್ದು ಬರೆಯಲಾಗಿದೆ. ಹಾಗಾಗಿ ಈಗ 3ರಿಂದ 7ರವರೆಗಿನ ಪ್ರಶ್ನೆಗಳಿಗೆ ಉತ್ತರ ತಾವುಗಳು ಬರೀಬೇಕು. ನೋಡ್ತಾ ಹೋಗಿ ಏನಿದೆ. 3ನೇ ಪ್ರಶ್ನೆ 0.5. 0.5 ಎಷ್ಟಿದ್ದಾವೆ ಅಂತಂದರೆ ನಮಗೆ ಇಲ್ಲಿ 6 ಇದ್ದಾವೆ. ಹಾಗಾಗಿ 0.5ರ ಘಾತ 6 ಎಂದು ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ. ನಂತರದಲ್ಲಿ ಇರ್ತಕ್ಕಂಥ ಪ್ರಶ್ನೆ 4ಕ್ಕೆ ನೋಡಿದಾಗ 100ಅನ್ನು ಗುಣಿಸ್ತಾ ಇದೆ. 100ಅನ್ನು 8 ಬಾರಿ ಗುಣಿಸಲಾಗಿದೆ. 100 × 100 × 8 ಬಾರಿ ಗುಣಿಸಲಾಗಿದೆ. ಹಾಗಾಗಿ ಇದರ ಒಂದು ಘಾತಾಂಕ ರೂಪದಲ್ಲಿ ಬರೆದಾಗ 100ರ ಘಾತ 8 ಆಗಿದೆ. ಹಾಗೆ 5ನೇ ಪ್ರಶ್ನೆ 1/2 ನಾವು 7 ಬಾರಿ ಗುಣಿಸಲಾಗಿದೆ. ಹಾಗಾಗಿ ಅದನ್ನು ಘಾತ ರೂಪದಲ್ಲಿ ಬರೆದಾಗ 1/2ರ ಘಾತ 7 ಅಂತಕ್ಕಂಥದ್ದು. ಹಾಗೆ 6ನೇ ಪ್ರಶ್ನೆ -3/4 ನಾವು ಇಲ್ಲಿ 8 ಬಾರಿ ಗುಣಿಸಲಾಗಿದೆ. ಹಾಗಾಗಿ -3/4ರ ಘಾತ 8 ಎಂದು ಬರೆಯಲಾಗಿದೆ. ಹಾಗಾದರೆ ಕೊನೆಯದಾಗಿರ್ತಕ್ಕಂಥ 7ನೇ ಪ್ರಶ್ನೆ 51 ನಾವು ಇಲ್ಲಿ ನೋಡಿದಾಗ ಒಟ್ಟು 11 ಬಾರಿ ಗುಣಿಸಲಾಗಿದೆ. ಹಾಗಾಗಿ 51ರ ಘಾತ 11 ಎಂದು ಬರೆಯಲಾಗಿದೆ. ಅಂದರೆ ಎಷ್ಟು ಬಾರಿ ಗುಣಿಸಲಾಗಿದೆಯೋ ಅದು ಅದರ ಘಾತವಾಗುತ್ತದೆ ಅಂತಕ್ಕಂಥದ್ದು ತಮಗೆ ನೆನಪಿರಲಿ. ಚಟುವಟಿಕೆ 2 ಬಂದಾಗ ಘಾತಾಂಕದ ನಿಯಮಗಳು ಮತ್ತು ಘಾತಾಂಕದ ನಿಯಮಗಳನ್ನು ಅನ್ವಯಿಸಿ ಲೆಕ್ಕವನ್ನು ಬಿಡಿಸುವುದು. ಎ ಮತ್ತು ಬಿಗಳನ್ನು ಆಧಾರ ಸಂಖ್ಯೆಗಳಾಗಿ ಎಂ ಮತ್ತು ಎನ್ಗಳನ್ನು ಘಾತಸೂಚಿಯಾಗಿ ಬಳಸಿ ಘಾತಾಂಕಗಳ ನಿಯಮಗಳನ್ನು ಪಟ್ಟಿ ಮಾಡಿ. ಸೊ ನಾವಿಲ್ಲಿ ಪಟ್ಟಿ ಮಾಡಿದ್ದೀವಿ. ನಾವು ಇಂದಿನ ತರಗತಿಯಲ್ಲಿ ಕಲ್ತಿರ್ತಕ್ಕಂಥ ಘಾತಾಂಕದ ನಿಯಮಗಳನ್ನು ನೆನಪಿಸಿಕೊಂಡು ಇಲ್ಲಿ ಘಾತಾಂಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನಿಯಮಗಳನ್ನು ಬರೆದ್ವಿ. 1ನೇದ್ದು ಏನಘಾತ ಎಂ ಇಂಟು ಏನಘಾತ ಎನ್ =ಏನಘಾತ ಎಂ ಪ್ಲಸ್ ಎನ್ ಅಂತಕ್ಕಂಥದ್ದು. ನಂತರದಲ್ಲಿ ಎಯ ಘಾತ ಎಂ ಭಾಗಿಲೆ ಏನಘಾತ ಎನ್ ಅಂದರೆ ಎಯ ಘಾತ ಎಂ ಮೈನಸ್ ಎನ್. ಇನ್ನೊಂದು ಎ ಇಂಟು ಬಿಯ ಘಾತ ಎಂ ಆದರೆ ಎಯ ಘಾತ ಎಂ ಇಂಟು ಬಿಯ ಘಾತ ಎಂ ಆಗಿದೆ. ನಂತರ 4ನೇ ಪ್ರಶ್ನೆ 4ನೇದು ಒಂದು ಸೂತ್ರ ನೋಡಿದಾಗ ಎ ಭಾಗಿಲೆ ಬಿಯ ಘಾತ ಎಂ ಆದಾಗ ಎಯ ಘಾತ ಎಂ ಭಾಗಿಲೆ ಬಿಯ ಘಾತ ಎಂ. ಏನ ಘಾತ ಎಂ ಹೋಲ್ ಘಾತ ಎನ್ ಆದಾಗ ಏನ ಘಾತ ಎಂ ಇಂಟು ಎನ್ ಅಂತಕ್ಕಂಥದ್ದು 5ನೇ ಸೂತ್ರ. ಇನ್ನೊಂದು ಎಯ ಘಾತ 0 ಆದರೆ ಅದರ ಬೆಲೆ ಎಷ್ಟಾಗಿರುತ್ತೆ 1. ಎಯ ಘಾತ ಮೈನಸ್ ಎಂ ಆದರೆ ಅದರ ಒಂದು ಸೂತ್ರ ಏನಾಗಿದೆ 1 ಭಾಗಿಲೆ ಏನ ಘಾತ ಎಂ. ಅಥವಾ ನಾವು ಈ ರೀತಿ ಕೂಡ ಬರಿಬೋದು. 1 ಭಾಗಿಲೆ ಎ ಘಾತ ಮೈನಸ್ ಎಂ ಅಂತ ಬರೆದ್ರೆ ಅದರ ಒಂದು ಘಾತ ಸೂಚಿ ಎ ಘಾತ ಎಂ ಆಗುತ್ತದೆ ಅಂತಕ್ಕಂಥದ್ದು ಕೂಡ ನೋಡ್ಬೋದು. ಹೀಗೆ ನಾವು ಇಲ್ಲಿ ಒಂದು 7 ಸೂತ್ರಗಳನ್ನು ಬರೆದಿದ್ದೀವಿ. ಇದನ್ನು ಆಧರಿಸಿಕೊಂಡು ನಾವು ಸಮಸ್ಯೆಗಳನ್ನು ಬಿಡಿಸಬೇಕಾಗತ್ತೆ. ಚಟುವಟಿಕೆ 3ರಲ್ಲಿ ಘಾತಾಂಕದ ನಿಯಮಗಳನ್ನು ಉಪಯೋಗಿಸಿಕೊಂಡು ಉತ್ತರಗಳನ್ನು ಬರೀಬೇಕಾಗುತ್ತೆ ಮತ್ತು ಸಮಸ್ಯೆಗಳನ್ನು ಬಿಡಿಸಬೇಕಾಗುತ್ತೆ. ನೋಡಿ 30ರ ಘಾತ 4 ಇಂಟು 30ರ ಘಾತ 8 ಅಂತಿದೆ. ಸೊ 30ರ ಘಾತ 4 ಇಂಟು 30ರ ಘಾತ 8 ಅಂದರೆ ಇಲ್ಲಿ ಎಯ ಬೆಲೆ ಎಷ್ಟಾಗಿದೆ 30 ಆಗಿದೆ. ಎಮ್ನ ಬೆಲೆ 4 ಮತ್ತು ಎನ್ನ ಬೆಲೆ 8 ಆಗಿದೆ. ಫಾರ್ಮುಲಾ ಬರೆದ್ರೆ ಎಯ ಘಾತ ಎಂ ಇಂಟು ಏನ ಘಾತ ಎನ್ ಸಮನಾಗಿದೆ ಅಂದರೆ ಏನ ಘಾತ ಎಂ ಪ್ಲಸ್ ಎನ್. ಹಾಗಾಗಿ 30ರ ಘಾತ 4 ಇಂಟು 30ರ ಘಾತ 8 ಅಂದರೆ ಆ ಘಾತ ಸೂಚಿಗಳನ್ನು ಕೂಡಿಸಿದ್ದೇ ಆಗಿದ್ದರೆ 4 ಮತ್ತು 8ಅನ್ನು 30ರ ಘಾತ 12 ಅಂತಕ್ಕಂಥದ್ದು ಇಲ್ಲಿ ನಮಗೆ ಉತ್ತರವಾಗುತ್ತದೆ. ಇನ್ನೊಂದಿದೆ ನೋಡ್ಬೋದು. ಇಲ್ಲಿ 8ರ ಘಾತ 7 9ರ ಘಾತ 7. ನೋಡಿ ಇಲ್ಲಿ ಘಾತಗಳು ಒಂದೇ ಆಗಿದ್ದಾವೆ, ಆದರೆ ಇಲ್ಲಿ ಇರ್ತಕ್ಕಂಥ ಬೆಲೆಗಳು ಬೇರೆ ಬೇರೆ ಆಗಿವೆ. ಅಂದರೆ ಇದಕ್ಕೆ ಒಂದಕ್ಕೆ ಎ ಅನ್ನಬೇಕು, ಇನ್ನೊಂದಕ್ಕೆ ಬಿ ಅನ್ನಬೇಕು. ಎಯ ಬೆಲೆ 8 ಆದರೆ ಬಿಯ ಬೆಲೆ 9 ಎಂದು ನಾವು ತೆಗೆದುಕೊಂಡಾಗ ಹಿಂದೆ ಬರೆದಿರ್ತಕ್ಕಂಥ ಒಂದು ನಿಯಮಗಳನ್ನು ನೋಡಿಕೊಂಡಾಗ ಎ ಇಂಟು ಬಿಯ ಘಾತ ಎಂ ಆದರೆ
ಎ ಇಂಟು ಬಿ ಯ ಘಾತ ಎಮ್ ಆಗಿದ್ದೆ ಆದರೆ ನಮಗೇನಾಗುತ್ತೆ ಎ ಯ ಘಾತ ಎಮ್ ಇಂಟು ಬಿ ನ ಘಾತ ಎಮ್ ಆಗಿದೆ. ಹಾಗಾಗಿ ನಾವು ಇದನ್ನು ಉಲ್ಟಾ ಬರೆದುಕೊಂಡು ಎ ಯ ಘಾತ ಎಮ್ ಇಂಟು ಬಿ ಯ ಘಾತ ಎಮ್ ಅಂತಂದರೆ ಎ ಇಂಟು ಬಿ ಯ ಘಾತ ಎಮ್ ಎಂದು ಬರೆಯಬಹುದಾಗಿದೆ. ಹಾಗಾಗಿ 8ರ ಘಾತ 7 ಇಂಟು 9ರ ಘಾತ 7 ಅಂದರೆ 8 ಇಂಟು 9ರ ಘಾತ 7 ಆಗಿದೆ. ಅಥವಾ ಅದನ್ನು ಗುಣಿಸಿ ಬರೆದಾಗ 72ರ ಘಾತ 7 ಅಂತಕ್ಕಂಥದ್ದು ಅದರ ಉತ್ತರವಾಗಿದೆ ಎಂದು ನಾವು ಹೇಳಬಹುದು. ಇನ್ನು ಮೂರನೇ ಸಮಸ್ಯೆ ಏನಿದೆ, 3ರ ಘಾತ 8 ಭಾಗಿಲೆ 3ರ ಘಾತ 5. ಇಲ್ಲಿ ಎನ ಬೆಲೆ ಎಷ್ಟಾಗಿದೆ 3 ಆಗಿದೆ, ಬಿ ಎ ಮತ್ತು ಎಮ್ನ ಬೆಲೆ 8, ಎನ್ನ ಬೆಲೆ 5. ಸೊ ಬರ್ತಕ್ಕಂಥ ಸೂತ್ರ ಯಾವುದು, ಎನ ಘಾತ ಎಮ್ ಭಾಗಿಲೆ ಎನ ಘಾತ ಎನ್ ಇಸ್ಕೊಟ್ಟು ಎನ ಘಾತ ಎಮ್ ಮೈನಸ್ ಎನ್. ಹಾಗಾಗಿ 3ರ ಘಾತ 8 ಮೈನಸ್ 5 ಮಾಡಿದ್ದೆ ಆದರೆ 3ರ ಘಾತ 3 ಅಂತಕ್ಕಂಥದ್ದು ಉತ್ತರವಾಗಿದೆ. ಹಾಗೆ 4ನೇ ಸಮಸ್ಯೆ 20ರ ಘಾತ 4 ಹೋಲ್ ಘಾತ 2 ಅಂದಾಗ ಎನ ಘಾತ ಎಮ್ ಹೋಲ್ ಘಾತ ಎನ್ ಅಂದಾಗ ಎನ ಘಾತ ಎಮ್ ಇಂಟು ಎನ್ ಆಗುತ್ತಲ್ಲ. ಹಾಗಾಗಿ ಇದನ್ನು ಬಿಡಿಸಿದಾಗ ನಮಗೆ 20ರ ಘಾತ 8 ಅಂತಕ್ಕಂಥದ್ದು ಇದಕ್ಕೆ ಉತ್ತರವಾಗುತ್ತೆ. ಇಲ್ಲಿ ಮಾಡಿರೋದು ತಾವು ಗಮನಿಸಬಹುದು. ಹಾಗೆ 5ನೇ ಪ್ರಶ್ನೆ, ಇಲ್ಲಿ 100ರ ಘಾತ 0 100ರ ಘಾತ 0 ಅಂತಂದರೆ ನಮಗೇನಾಗುತ್ತೆ, 100ರ ಘಾತ 0 ಅಂತಂದರೆ ಅದರ ಬೆಲೆ 1 ಆಗುತ್ತೆ. ಯಾಕಂದರೆ ಏನ ಘಾತ 0 ಅಂದರೆ 1, 125ರ ಘಾತ 0 ಅಂದರೆ 1. ಹಾಗಾಗಿ ಉತ್ತರವೇನಾಗುತ್ತೆ 1 + 1 ಅಂದರೆ 2 ಆಗಿದೆ. 6ನೇ ಪ್ರಶ್ನೆ, √81ರ ಘಾತ 1/2 ಮತ್ತು √125ರ ಘಾತ 1/3 ಆದಾಗ ನೋಡಿ ತಮಗೆ ಗೊತ್ತು 81ರ ವರ್ಗಮೂಲ 90 ಅನ್ನೋದು 125 ಅಂತಕ್ಕಂಥದ್ದನ್ನು ನಾವು 5 × 5 ಅಂತ ಬರೆದಾಗ 5ರ ಘಾತ 3 ಆಗುತ್ತೆ. ಹಾಗಾಗಿ ಅವುಗಳನ್ನು ಈ ರೀತಿಯಲ್ಲಿ ಬರೆದುಕೊಂಡು ನಾವು ಪ್ರಶ್ನೆಗೆ ಉತ್ತರವನ್ನು ಬರೆಯಬಹುದಾಗಿ 81 ಅಂದರೆ 9ರ ಘಾತ 1/2, 81ರ ವರ್ಗಮೂಲ 9 ಆಗಿದೆ, ಅದರ ಘಾತ 1/2. 125 ನಾವು ಹೇಗೆ ಬರೆದ್ವಿ, 5ರ ಘಾತ 3 ಹೋಲ್ ಘಾತ 1/2. ಯಾಕೆಂದರೆ ಸ್ಕ್ವೇರ್ ರೂಟ್ ಅಂದರೆ ಅಲ್ಲಿರತಕ್ಕಂಥದ್ದು ಘಾತ 1/2 ಅಂತ ಬರೆಯಬಹುದು. ಹಾಗಾಗಿ ನಾವು ಇದನ್ನು ಬಿಡಿಸಿದ್ದೇ ಆದರೆ ಅಂತಿಮವಾಗಿ ನಮಗೆ ಉತ್ತರ 3√5 ಬರ್ತದೆ. ತಾವುಗಳು ಇಲ್ಲಿ ಗಮನಿಸ್ತಾ ಇದ್ದಾರೆ. ಹೀಗೆ ತಾವುಗಳು ಈ ಒಂದು ಪುನರ್ಮನನ ಹಾಳೆಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ನೋಡಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪುನರ್ಮನನ ಹಾಳೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.